ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಮಗೆ ಈ ಸಿನಿಮಾ ಆಗ್ಲೇ ಹೇಳಿದ್ರಿ, ಆದ್ರೂ ಎಷ್ಟು ಸ್ಪೆಷಲ್ ಆಗಿ ಉಳಿಯುತ್ತೆ ಇವ್ರು ಬಂದು ಹಿಂಗೆ ಹೇಳಿದಾಗ ನಾವುದಪ್ಪ ನಾನು ಈ ಸಿನಿಮಾದಲ್ಲಿ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸ್ತು ಅಂತ ಹೇಳಿ ಆ ಡೇ ಒನ್ ನೆನ್ಪು ಮಾಡ್ಕೊಳ್ಳೋದಾದ್ರೆ? ಅಂದರೆ ಫಸ್ಟು ನನಗೆ ಸತೀಶ್ ಅವ್ರು ಹೇಳಿದ್ರು ಕತೆ ಕೇಳಿ, ಅದಾದ್ಮೇಲೆ ನನಗೇನು ಬೇರೆ ವಿಷಯ ಗೊತ್ತಿರಲಿಲ್ಲ. ಅಂದರೆ ಸಿನಿಮಾ ಏನಕ್ಕೆ ನಿಂತಿರ್ಲಿಲ್ವಾ, ಏನಾಗಿದೆ ಏನು ನಂಗೆ ಅದೇನು ಗೊತ್ತಿರಲಿಲ್ಲ. ನಂಗೆ ಆ ವಿಷಯನೂ ನಂಗೆ ಇಲ್ಲ, ನಾವು ಹೀರೋಯಿನ್ ಒಂದು ಪೆಂಡಿಂಗ್ ಅಲ್ಲಿ ಇಟ್ಟಿದ್ವಿ, ಅಂದ್ರೆ ಲಾಸ್ಟ್ ಮಾಡೋಣ ಅಂತ ಪೆಂಡಿಂಗ್ ಅಲ್ಲಿ ಇಟ್ಟಿದ್ವಿ. ಲಾಸ್ಟ್ ಅಲ್ಲಿ ನಾನು ಸಿನಿಮಾಗೆ ಜಾಯಿನ್ ಆಗಿದ್ದು. ಕತೆ ಕೇಳಿದೆ. ಯೂಶಲಿ ಅಂದರೆ ಮಿನಿಮಮ್ ಟೈಮ್ ಒಂದು ಕತೆ ಹೇಳ್ಬೇಕಾದ್ರೂ ಅಥವಾ ಕ್ಯಾರೆಕ್ಟರ್ಗೆ ಇದಕ್ಕೆ ಮಿನಿಮಮ್ 30 ಮಿನಿಟ್ಸ್ ತೊಗೊಳ್ತಾರೆ ಯಾರಾದರೂ. 30-35 ಮಿನಿಟ್ಸಲ್ಲಿ ಹೇಳ್ತಾರೆ. ಮನು ಅವ್ರು ಬಂದರು ಒಂದು 5 to 8 ಮಿನಿಟ್ಸ್ ಅಷ್ಟೇ ಅವ್ರು ಹೇಳಿದ್ದು ನನಗೆ. ಕ್ಯಾರೆಕ್ಟರ್ ಮೇಡಮ್ ಹಿಂಗಿರುತ್ತೆ, ಇಲ್ಲೊಂದು ಸಾಂಗ್ ಬರುತ್ತೆ, ಹಿಂಗಾಗುತ್ತೆ ಅಂತ. ಅದಾದಮೇಲೆ ಕ್ಲೈಮ್ಯಾಕ್ಸ್ದೊಂದಿಷ್ಟು ಪೋರ್ಷನ್ ಹೇಳಿದ್ರು. ನನಗಿಲ್ಲ, ಇದು ಇಂಟ್ರೆಸ್ಟಿಂಗ್ ಆಗಿದೆ ಈ ಕ್ಯಾರೆಕ್ಟರು, ಕ್ಲೈಮ್ಯಾಕ್ಸ್ ಪೋರ್ಷನ್ ಆಗಿರ್ಬೋದು. ಆಮೇಲೆ ಒಂದು ಕಡೆ ಒಂದು ಇಮೋಷ್ನಲ್ ಮೋನೋಲಾಗ್ ಬರುತ್ತೆ ಸಿನಿಮಾದು. ಸೊ ಆ ಇಮೋಷ್ನಲ್ ಮೋನೋಲಾಗು ಅಷ್ಟೇ ನಂಗೆ ಭಾಳ ಇಷ್ಟ ಆಯ್ತು. ಅದು ಅಂದರೆ ಒಂಥರ ಆ ಪಾತ್ರಕ್ಕೆ ಒಂದು ಎಲಿವೇಶನ್ ಕೊಡುತ್ತೆ ಆ ಮೋನೋಲಾಗು. ಅಂದರೆ ಅವಳು ಕೊನೆಗೂ ಎಲ್ಲರೂ ಮುಂದೆ, ಅಂದರೆ ಅದು ಹೇಳೋ ಮಾತುಗಳಾಗಿರ್ಬೋದು, ಹೇಳೋ ರೀತಿ ಆಗಿರ್ಬೋದು, ತನಗೆ ತಾನು ತಗೊಳ್ಳೋ ಸ್ಟ್ಯಾಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಂದರೆ ಅಶೋಕ ಕ್ಯಾರೆಕ್ಟರ್ ಆಗಿರ್ಬೋದು, ತಂದೆ ಕ್ಯಾರೆಕ್ಟರ್ ಆಗಿರ್ಬೋದು, ಯಾರನ್ನೂ ಯೋಚನೆ ಮಾಡದೆ ಕೊನೆಗೂ ಅವಳು ಮಾತಾಡ್ತಾಳಲ್ಲ, ಅದು ನಂಗೆ ಭಾಳ ಇಷ್ಟ ಆಯಿತು. ಸೊ ಆ ಮೋನೋಲಾಗು ಮತ್ತು ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಪೋರ್ಷನ್ನು, ಏನಕ್ಕೆ ಅದೆಲ್ಲ ಆಗುತ್ತೆ, ಏನಕ್ಕೆ ಅದೆಲ್ಲ ನಡೆಯುತ್ತೆ ಅಂತೆಲ್ಲ. ಇವ್ರ ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು 15 ದಿನ ಶೂಟ್ ಮಾಡಿದ್ದಾರೆ. ನಾನು ಅರ್ಧ ದಿನದಲ್ಲಿ ಮುಗಿಸ್ಬಿಟ್ಟೆ. ನನಗೆ ಅಷ್ಟೊಂದು ಕಷ್ಟ ಇರಲಿಲ್ಲ. ಇವರು ಬಹಳ ಇಡೀ ಕ್ಲೈಮ್ಯಾಕ್ಸ್ ಅಲ್ಲಿ ಕಾಣಿಸ್ತಾರೆ ಇವರು. ಇಡೀ ಸಿನಿಮಾ ತುಂಬಾ ಇದಾರೆ, ಬಟ್ ಮಾಡಿರೋದು ಅರ್ಧ ದಿವಸ ಕ್ಲೈಮ್ಯಾಕ್ಸ್. ನಾನು 15 ದಿವಸ ಶೂಟಿಂಗ್ ಅಲ್ಲಿ ಇದ್ದೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ ಆ ಡಸ್ಟ್, ಆ ಧೂಳು, ಆಮೇಲೆ ಏನೋ ಹೊಗೆ, ಆ ಸ್ಟ್ರೆಸ್, ಆಮೇಲೆ ಕ್ಯಾರೆಕ್ಟರೇ ಒಂಥರ ಅದು ರಿಯಲಿಸ್ಟಿಕ್ ಕ್ಯಾರೆಕ್ಟರ್. ಕ್ಲೈಮ್ಯಾಕ್ಸ್ ಅಲ್ಲಿ ಅಗ್ರೆಷನ್ ಬೇಕು. ಅದು ಸೆಟ್ ಎಲ್ಲ ದೊಡ್ಡದಾಗಿದೆ. ನಂದು ಇಲ್ಲೇ ಇಷ್ಟಿಷ್ಟಲ್ಲೇ ಶೂಟ್ ಮಾಡ್ಬಿಟ್ರೆ ಎಲ್ಲ ಕಡೆ ಇದೀನಿ ಕ್ಲೈಮ್ಯಾಕ್ಸ್ ಅಲ್ಲಿ. ಅರ್ಧ ದಿನದಲ್ಲಿ ಮುಗ್ದೋಯ್ತು ನಂದು. ಇವ್ರು ವೆರಿ ಲಕ್ಕಿ ಇವರು. ಆ ವಿಚಾರದಲ್ಲಿ ಏನ್ ಗೊತ್ತಾ ಇವ್ರಿಗೆ, ಇವ್ರು ಬರ್ತಿದಂಗೆನೆ ಶೆಡ್ಯೂಲ್ ಹಾಕಿದ್ವಿ. ಇಷ್ಟು ದಿವಸ ಶೂಟಿಂಗು ಒಂದೇ ಶೆಡ್ಯೂಲ್, ಇವ್ರದ್ದು ಮೇನ್ ಶೆಡ್ಯೂಲ್ ಮುಗಿಸ್ಬಿಟ್ವಿ. ಆಮೇಲೆ ಸಾಂಗ್ಸ್ ಮಾತ್ರ 3 ದಿವಸ 4 ದಿವಸ ಸಾಂಗ್ ಎಲ್ಲೆಲ್ಲಿ ಬೇಕು ಅಲ್ಲಿ ಮಾತ್ರ ಕರೆದ್ವಿ. ಬಿಟ್ರೆ ಇವ್ರು ತೊಂದರೆನೇ ಕೊಟ್ಟಿಲ್ಲ ಶೂಟಿಂಗ್ ಅಲ್ಲಿ. ಒಂದಿಷ್ಟು ಕಂಟಿನ್ಯೂಸ್ ಆಗಿ ನಡೀತು, ಒಂದು ಸಾಂಗ್ ನಡೀತು. ಅದಾದ್ಮೇಲೆ ಡಬ್ಬಿಂಗು ಮುಗೀತು. ಡಬ್ಬಿಂಗ್ ಆದ್ಮೇಲೆ ರಿಲೀಸ್. ಇವ್ರು ಕಷ್ಟ ಕೊಟ್ಟಿರೋದು ಎಲ್ಲಿ ಗೊತ್ತಾ, ನಾವು ಪ್ರಮೋಷನ್ ಒಂದರಲ್ಲೇ. ಅಪ್ಪ ಏನಂದ್ರೆ ಹೇಳಿ ಸಿನಿಮಾ ನೋಡಿ ಪಕ್ಕಾ ರಿವ್ಯೂ ಹೇಳಿ. ಅವ್ರಿಗೆ ತುಂಬಾ ಇಷ್ಟ ಆಯ್ತು. ನೋಡಾದ್ಮೇಲೆ ಸತೀಶ್ ಅವ್ರಿಗೆ ಒಂದು ಮೆಸೇಜ್ ಹಾಕಿದ್ರು, ನಾನೇ ಹೇಳ್ಬೇಕು. ಸೊ ಅದಾದ್ಮೇಲೆ ನಾನು ಸಿನಿಮಾ ನೋಡಿದೆ. ನನ್ನ ಕಾರಲ್ಲಿ ವಾಪಸ್ ಬರ್ತಾ ಇದ್ವಿ, ಒಂದಿಷ್ಟು ಹೇಳ್ತಾ ಇದ್ರು, ಇದು ಚೆನ್ನಾಗಿದೆ, ಇದು ಹೀಗಿದೆ, ಅಮ್ಮ ಒಂದಿಷ್ಟು ಹೇಳ್ತಾ ಇದ್ರು. ಸೊ ಎಲ್ಲ ಕೇಳಿಸ್ಕೊಂತಾ ಇದ್ದೆ. ನಾನು ಡ್ರೈವ್ ಮಾಡ್ತಾ ಇದ್ದೆ. ನಾನು ಕೇಳಿದೆ ಅವಾಗ ನಮ್ಮ ಅಪ್ಪನ, ಎಲ್ರ ಬಗ್ಗೆನೂ ಹೇಳ್ತಾ ಇದ್ದೀರಾ, ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀರಾ, ಹಿಂಗೆ ಎಲ್ಲ ಕ್ಯಾರೆಕ್ಟರ್ಸ್ ಬಗ್ಗೆ ಹೇಳ್ತಾ ಇದ್ದೀರಾ, ನನ್ನ ಬಗ್ಗೆನೇ ಹೇಳ್ತಾ ಇಲ್ವಲ್ಲ ಹೇಳಿ ಅಂತ. ನಾನು ಯಾಕೆ ನಿನ್ ಬಗ್ಗೆ ಹೇಳ್ಬೇಕು? ಅವ್ರು ಹೇಳಲ್ಲ, ಅವ್ರು ಯಾವತ್ತೂ ಹೇಳಲ್ಲ, ನಾನೇನ್ ಹೇಳಲ್ಲ. ನೋಡ್ಲಿ ಜನ, ಸಿನಿಮಾ ನೋಡ್ಲಿ, ಅವ್ರೇನ್ ಹೇಳ್ತಾರೋ ನೀನ್ ತಗೋ. ಅವಾಗ ಅವ್ರು ನಮ್ಮಮ್ಮ ಒಂದ್ ಹೇಳಿದ್ರು. ಫಸ್ಟ್ ಹಾಫ್ ನೋಡಿದ್ವಿ, ಒಂದ್ ಚಿಕ್ಕ ಬ್ರೇಕ್ ಕೊಟ್ರು, ಸ್ನಾಕ್ಸ್ ಬ್ರೇಕು. ಅವಾಗ ಮಾತಾಡ್ತಾ ಇದ್ವಿ. ನಮ್ಮಮ್ಮ ಬಂದ್ರು, ಫಸ್ಟ್ ಟೈಮ್ ನೀನ್ ಕಲರ್ ಆಗಿ ತೋರಿಸಿದ್ದಾರೆ, ಬೆಳ್ಳಗ್ ಕಾಣಿಸ್ತಾ ಏನಮ್ಮ ನಾನು ಇರೋದೇ, ನನಗ್ ಗೊತ್ತು ಜನಕ್ ಗೊತ್ತಿಲ್ವಲ್ಲ, ನನ್ನ ಮಗ್ಳ ಬೆಳ್ಳಕ್ಕಿದ್ದಾಳೆ ಅಂತ ನನಗ್ ಗೊತ್ತು, ಜನಕ್ ಗೊತ್ತಿಲ್ವಲ್ಲ ಅಂತ. ನೀನ್ ಆಕ್ಚುಲ್ ಕಲರ್ ತೋರಿಸ್ಬಿಟ್ಟಿದ್ದಾರೆ ಚಿನ್ನಿ, ನನಗೆ ಖುಷಿ ಆಗ್ತಾ ಇದೆ. ಮತ್ತೆ ನಿಮ್ಮಿಬ್ಬರು ಜೋಡಿ ವರ್ಕೌಟ್ ಆಗಿದೆ. ತುಂಬಾ ಚೆನ್ನಾಗಿ ಹಾಡುಗಳಲ್ಲೆಲ್ಲ ನೋಡ್ತೀವಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ನೀವು ಕಮೆಂಟ್ ಗಳನ್ನ ನೋಡಿದ್ರು ಕೂಡ ಗೊತ್ತಾಗುತ್ತೆ, ಎಲ್ಲರೂ ಕೂಡ ಒಳ್ಳೆ ಕಮೆಂಟ್ ಗಳನ್ನ ಮಾಡಿದ್ರೆ ಸಕ್ಕತ್ತಾಗಿದೆ. ಮುಂದುವರಿಯುತ್ತೆ. ಒಂದು ಬೆಸ್ಟ್ ಕಮೆಂಟ್ ಹೇಳ್ಬೇಕು ನಾನು, ಸಿನಿಮಾ ಎಲ್ಲ ನೋಡಿ ಮುಗೀತು. ಅದನ್ನ ಎಷ್ಟ್ ಸತಿ ನಮಗ್ ಕಾರಲ್ಲಿ ಹೇಳಿದ್ರು ಗೊತ್ತ, ಅದೊಂದು ಮಾಡ್ಬೇಕಿತ್ತು, ಅದೊಂದು ನಾನು ಹೇಳ್ತೀನಿ, ನಾನು ಬಿಡಲ್ಲ, ನಾನು ಹೇಳ್ತೀನಿ ಬಿಟ್ಟು ನನಗೆ ಮೆಸೇಜ್ ಹಾಕಿದ್ರು ಸರ್, ಫೋನ್ ಮಾಡಿ ಮೆಸೇಜ್ ಹಾಕಿದ್ರು, ಒಂದು ವಾಯ್ಸ್ ಮೆಸೇಜ್ ಇದೆ ನಂತರ. ಸಿನಿಮಾ ಎಲ್ಲ ನೋಡ್ಕೊಂಡು ನಾನು ಅವ್ರ ರಿಯಾಕ್ಷನ್ ನೋಡಿ ಖುಷಿ ಆಯ್ತು ನನಗೆ. ತುಂಬಾ ಚೆನ್ನಾಗಿದೆ ಬಿಡಪ್ಪ, ಯಾವುದು ಬಂದಿಲ್ಲ ಬಿಡಪ್ಪ, ಸಿನಿಮಾ ಸಖತ್ ಬಂದಿದೆ ಬಿಡಪ್ಪ, ತಲೆ ಕೆಡ್ಸ್ಕೊಬೇಡ ನೀನು ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಸರಿ ಒಂದು ಮೆಸೇಜ್ ಹಾಕಿದ್ದಾರೆ, ನನ್ನ ಮಗನ ಮಾತ್ರ ಬಿಡ್ಬೇಡ, ಕೊಚ್ಚಿ ನದಿಗೆ ಸೇವನ್ನ ಅಂತ. ಅಂದ್ರೆ ಓವರ್ ಆಲ್ ಸಿನಿಮಾ ಎಷ್ಟು ಇಂಪ್ಯಾಕ್ಟ್ ಮಾಡಿದೆ ಅವ್ರಿಗೆ ಅಂತಂದ್ರೆ, ಯಾರು ನಾನು ಸಿನಿಮಾದಲ್ಲಿ ನೋಡಿ ನೀವು ನನ್ನ ಮಗನ ಮಾತ್ರ ಬಿಡ್ಬೇಡ ನೀನು ಅಂತ ಅಲ್ಲ, ಅಲ್ಲಿ ಸಿನಿಮಾ ಮುಗಿದೋಗಿದೆ ಆಲ್ರೆಡಿ ಇನ್ನೇನು ಹಿಡ್ಕೊಳ್ಳೋದಂತ ನಾನು.
ಅವನು ಕೊಚ್ಚಿ ಬಿಸಾಕ್ಬಿಡ್ಬೇಕಾಯ್ತು ನೀನು, ನದಿಗೆ ಎಸ್ಬಿಡ್ಬೇಕಾಯ್ತು ಅವನ್ನ ನೀನು ಅಂದ್ರೆ ಅಷ್ಟು ರೋಷ ಬರ್ಸಿದೆ ಅವ್ರಿಗೆ.